ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರಿಯಾನ್ ವ್ಲಾಗ್. ಇವತ್ತು ನನ್ನ ಮೊದಲನೇ ವ್ಲಾಗ್. ಇದರ ವಿಶೇಷ ಏನಪ್ಪ ಅಂತ ಅಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಇಸ್ಕಾನ್ ಹೇಗಿರುತ್ತೆ ನೋಡೋಣ ಬನ್ನಿ. ಒಳಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬ ಜನ ಕಾಣಿಸಿದ್ರು. ಅದರಲ್ಲಿ ಪುಟಾಣಿ ಕೃಷ್ಣನೂ ಕಾಣಿಸ್ತಾ. ಬೆಂಗಳೂರಲ್ಲಿರೋ ಅಂಥ ಕಾಲು ಭಾಗ ಅಷ್ಟು ಪಾಪ್ಯುಲೇಷನ್ನು ಇಸ್ಕಾನಲ್ಲೇ ನೋಡಿದೆ. ಕೊನೆಗೂ ರಶ್ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಲ್ಲ ಅಂತ ಖುಷಿಲಿ ಮುಂದೆ ಹೋದರೆ ಅಲ್ಲೂ ಹೆಜ್ಜೆ ಇಡೋಕ್ಕಾಗದಿರೋಷ್ಟು ಜನ. ಕೊನೆಗೊಂದು ಗೋಪುರನ ನೋಡಿದ್ವಿ. ಮೇಲೆ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡಲಿಲ್ಲ. ತುಂಬ ಜನ ಇದ್ದಿದ್ದರಿಂದ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅದರಲ್ಲಿ ಬಿಸಿಲು ಬೇರೆ. ಕೊನೆಗೂ ಹತ್ತಿರ ಬಂದ್ವಿ. ಇನ್ನೇನು ದೇವಸ್ಥಾನದ ಒಳಗಡೆ ಹೋಗ್ತೀವಿ ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೊಂದು ಲೈನು. ಏನಪ್ಪ ಇದು ಲೈನ್ ಮೇಲೆ ಲೈನ್ ಹೇಳ್ತಿದ್ದಾಳೆ ಅಂತ ಅಂದ್ಕೊಳ್ಬೇಡಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲದೆ ಇದ್ದರಿಂದ ಸಣ್ಣದಾಗಿ ಒಂದು ಕ್ಲಿಪ್ ಹಾಕಿದ್ದೀನಿ. ನಂತರ ನಾವು ಫುಡ್ಡು ಮತ್ತು ಥಿಂಗ್ಸ್ ಸೆಕ್ಷನ್ಸ್ಗೆ ಬಂದ್ವಿ. ಇಲ್ಲೆಲ್ಲ ಥಿಂಗ್ಸ್ಗಳನ್ನ ನಾವು ನೋಡ್ತಾ ಯಾವ ಥಿಂಗ್ಸ್ನು ನಾವು ತಗೊಳ್ಳಲೇ ನಮ್ಮ ಪಾಡಿಗೆ ನಾವು ಜಾಗ ಬಿಡಿ ಅಂತ ಮುಂದೆ ಬಂದು ಮುಗಿತಿದ್ದಂಗೆ ಕೊನೆಗೂ ನಮ್ಮೆಲ್ಲರ ಫೇವ್ರೆಟ್ ಸ್ಪಾಟ್ ನಾವು ಬಂದಾಯಿತು. ಅದು ಪ್ರಸಾದ. ಎಲ್ಲ ದಿನವೂ ಖಾರ ಪೊಂಗಲ್ ಕೊಡ್ತಿದ್ರು, ಬಟ್ ಇವತ್ತು ವಿಶೇಷ ಇದ್ದಿದ್ದರಿಂದ ಸಿಹಿ ಪೊಂಗಲ್ ಕೊಟ್ಟರು. ಸಿಹಿ ಪೊಂಗಲ್ನ ನಾನು ಇಸ್ಕೊಂಡು ಮತ್ತೆ ಮುಂದೆ ಹೋಗಿ ನನ್ನ ಫ್ರೆಂಡ್ಸ್ಗೋಸ್ಕರ ಕಾದೆ. ನನ್ನ ಫ್ರೆಂಡ್ಸ್ ಬರ್ತಾರೆ ಅಂತ ನೋಡಿದೆ. ಬಂದರು. ಕೊನೆಗೂ ನನ್ನ ಫ್ರೆಂಡ್ಸು ನಾವೆಲ್ಲ ಜೈ ಶ್ರೀಕೃಷ್ಣ ಅಂತ ಹೇಳಿ ಪ್ರಸಾದನ ತಿಂದು ಹೊರಗಡೆ ಹೋಗೋವಾಗನೂ ತುಂಬ ರಶ್ ಇತ್ತು. ಕೊನೆಗೆ ಇಲ್ಲಾದರೂ ಒಂದು ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಆಂಟಿದಿರು ತುಂಬೋಗಿದ್ರು. ಸರಿ ಆಯಿತು ನಡಿ ಶಿವ ಅಂತ ಹೇಳಿ ಹೊರಗಡೆ ಹೋಗೋಣ ಅಂತ ಹೋದರೆ ಎಕ್ಸಿಟಲ್ಲೂ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಹಾಗೆ ಹೀಗೆ ಮಾಡಿ ಫ್ರೀ ಫುಡ್ ಫೇರ್ ಬಿಡೋ ಜಾಗದಲ್ಲಿ ಬಿಟ್ಟಿದ್ದು ನಾನು ಸ್ಲಿಪ್ಪರ್ನ ಹಾಕೊಳ್ಳೋದಕ್ಕೆ ನಾನು ಬಂದೆ. ಆ ಸ್ಲಿಪ್ಪರ್ ಅಲ್ಲೇ ಇರುತ್ತಾ ಕಳೆದೋಗಿರುತ್ತಾ ಅಂತ ಯೋಚನೆಯಲ್ಲೇ ಬಂದೆ. ನೋಡಿದ್ರೆ ನಂದೊಂದು ಸ್ಲಿಪ್ಪರ್ ಕಾಣಿಸ್ತು. ಇನ್ನೊಂದು ಸ್ಲಿಪ್ಪರ್ ಎಲ್ಲಪ್ಪ ಅಂತ ಹೇಳಿ ಹುಡುಕ್ತಿದ್ದೆ. ನಾನು ಸ್ಲಿಪ್ಪರ್ ಕತೆ ಮುಗ್ದೋಯ್ತು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನನ್ನ ಸ್ಲಿಪ್ಪರ್ ಅಲ್ಲೇ ಕೆಳಗೆ ಸಿಕ್ತು. ಜೈ ಅಂತ ನನ್ನ ಸ್ಲಿಪ್ಪರ್ ಹಾಕ್ಕೊಂಡೆ. 5 ನಿಮಿಷ ಮಾಡೋ ದರ್ಶನಕ್ಕೆ 1.5 ಗಂಟೆ ಕ್ಯೂಲ್ಲಿ ನಿಂತು ದರ್ಶನ ಮಾಡಿ ಆಯಿತು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ನಾನು ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.